नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणम्। श्रीचैतन्यमीश्वरं परमानन्दमाधवम्। कृष्ण कृष्ण नमस्ते नमस्ते। ಹರೇ ಕೃಷ್ಣ. ಇವತ್ತಿನ ಶ್ಲೋಕ ಎಂಟನೇ ಶ್ಲೋಕ, 6ನೇ ಅಧ್ಯಾಯ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟ್ರಾಶ್ಮ ಕಾಂಚನಃ. ಇದಾಯ್ತಲ್ಲ, ನೆನ್ನೆ ಆಯ್ತು ಆಗಿದೆ. ಬ್ರದರ್. ಇದಾಗಿದೆ ನಿನ್ನೆ. ಆಮೇಲೆ ಇಷ್ಟರ ತನಕ ನಾನು ಹೇಳಿದ ವಿಚಾರ, ಆ, ಅಂದ್ರೆ ಪೇಸ್ಟ್ ಅಥವಾ ಹಲ್ಲುಜ್ಜು ವಿಚಾರ. ನಾನು ಕೂಡ ಹಲ್ಲುಜ್ಜಿದ್ದು ಕೋಲ್ಗೇಟ್ ಆ ರೀತಿ ಎದುರಿನ್ಲೇನೆ. ಆದ ಕಾರಣ 2-3 ವರ್ಷ ಅಥವಾ 5-10 ವರ್ಷ ಹಿಂದೆ ನನಗೆ ಇದರ ಬಗ್ಗೆ ತಿಳಿದ ಕಾರಣ ಚೇಂಜಸ್. ಆದ ಕಾರಣ ನನಗೇನು ಹುಟ್ಟಿನಿಂದಲೇ ಮಾಡಿದ ವಿಚಾರನಿಲ್ಲ. ಇದರಲ್ಲಿ ಏನು ಗರ್ವ ಇಲ್ಲ ನಮಗೆ, ಯಾರಿಗೆ ಸಹ. ಬದಲಾವಣೆ ನಮಗೆಲ್ಲರಿಗೂ ಅಗತ್ಯ, ಅದಕ್ಕೋಸ್ಕರ ಅಷ್ಟೇ ವಿನಃ ಖಂಡಿತವಾಗಿ. ಶ್ಲೋಕ ನಂಬರ್ 9 ತುಂಬಾ ಚೆನ್ನಾಗಿದೆ ಶ್ಲೋಕ. ಸುಹೃತ್ ಮಿತ್ರ ಉದಾಸೀನ. ಸುಹೃತ್ ಮಿತ್ರ ಅರಿ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷು ಅಪಿ ಚ ಪಾಪೇಷು ಸಮಬುದ್ಧಿ ವಿಶಿಷ್ಯತೆ. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಅನುವಾದ: ಸುಹೃತ್, ಸುಹೃತ್ ಅಂದ್ರೆ ಸ್ವಭಾವತಃ ಹಿತೈಷಿ. ಈ ಪದವನ್ನ ಯಾರಿಗೆ ಉಪಯೋಗಿಸಿದ್ದಾರೆ? ಸುಹೃತ್ ಅಂತ ಹೇಳಿ ಯಾರಿಗೆ ಉಪಯೋಗಿಸಿದ್ದಾರೆ? ಯಾರಿಗಾದ್ರೂ ಗೊತ್ತಾ? ಕೃಷ್ಣನಿಗೆ. ಹಾ, ಧನ್ಯವಾದ ಮಾತಾಜಿ. ಸುಹೃತ್ ಅಂತ ಹೇಳಿದ್ರೆ ಕೃಷ್ಣ ಎಲ್ಲರ ಸುಹೃತ್ ಅಂತ ಹೇಳಿ ಕೆಲವು ಶ್ಲೋಕದಲ್ಲಿದೆ. ತುಂಬಾ ಇಂಪಾರ್ಟೆಂಟ್ ಪದ ಇದು, ಸುಹೃತ್ ಅಂತ ಹೇಳಿದ್ರು. ಸುಹೃತ್, ಹೃತ್ ಹೃದಯ, ಹೃತ್ ಅಂತ ಹೇಳಿದ್ರೆ ಹೃದಯ. ಸು ಅಂತ ಹೇಳಿದ್ರೆ ಸಾತ್ವಿಕವಾದಂತಹ ಭಗವಂತನಿಗೆ ಸಂಬಂಧಪಟ್ಟಂತಹ ಹೃದಯ. ಅಂದ್ರೆ ಚಿತ್ತವೃತ್ತಿಗಳು ಸಂಪೂರ್ಣ ನಿರೋಧವಾಗಿ ಚಿತ್ತದಲ್ಲಿ ಭಗವಂತನನ್ನ ಮಾತ್ರ ಚಿಂತನೆ ಮಾಡುವವರು ಯಾರೆಲ್ಲ ಇದ್ದಾರೆ ಅವರು ಎಲ್ಲರಿಗೂ ಸುಹೃತ್ತಾಗಿರ್ತಾರೆ ಅಂತ ಹೇಳಿ. ಉದಾಹರಣೆಗೆ ಷಡ್ಗೋಸ್ವಾಮಿಗಳು, ಉದಾಹರಣೆಗೆ ಶ್ರೀಲ ಪ್ರಭುಪಾದರು, ಈ ರೀತಿ ಆಚಾರ್ಯರೆಲ್ಲ ಎಲ್ಲರಿಗೂ ಎಲ್ಲರ ಒಳೆತನ್ನ ಬಯಸ್ತಾರೆ. ಎಲ್ಲರ ಒಳಿತೇನು? ಕೃಷ್ಣನ ಕಡೆ ಕರ್ಕೊಂಡು ಹೋಗೋದು. ಅದ ಕಾರಣ ಸುಹೃತ್. ಅವರು ಸ್ವಭಾವತಃ ಹಿತೈಷಿ. ಸ್ವಭಾವತಃ ಅವರು ಪಡ್ಕೊಂಡು ಬಂದದ್ದೇ ಹಿತೈಷಿ, ಇನ್ನೊಬ್ಬರನ್ನ ಹಿತ ಮಾಡುದೇ. ಆ ಹಿತ, ಟಾಪ್ ಮೋಸ್ಟ್ ಹಿತ ಏನು ಅಂತಂದ್ರೆ ಕೃಷ್ಣ ಪ್ರಜ್ಞೆ ಕೊಡುವಂಥದ್ದನ್ನ ಸುಹೃತ್ ಅಂತ ಹೇಳ್ತಾರೆ. ನೀವು ಅಷ್ಟೆಲ್ಲ ಮಾಡ್ತಿಲ್ಲ, ಯಾರೆಲ್ಲ ಮಾಡ್ತೀವಿ ನಾವೆಲ್ಲ ಸ್ವಲ್ಪ ಪ್ರಯತ್ನ, ಅವರ ಪಾದ ಕಮಲಗಳಲ್ಲಿ ಸ್ವಲ್ಪ ನಾವೆಲ್ಲ ಪ್ರಯತ್ನ ಪಡ್ತಿದ್ದೇವೆ ಓದ್ಲಿಕ್ಕೆ. ಇಲ್ಲಾಂದ್ರೆ ಅವ್ರು ಎಷ್ಟು ಮಾಡಿದ್ದಾರೆ ಅಂದ್ರೆ ಇಡೀ ಲೋಕವನ್ನ ಬದಲಾವಣೆ ಮಾಡಿದ್ದಾರೆ. ಮಿತ್ರ ವಾತ್ಸಲ್ಯಯುತ ಉಪಕಾರಿ. ಮಿತ್ರ ಎಂಬ ಪದ ನಮಗೆ ಸರ್ವೇ ಸಾಮಾನ್ಯ ಗೊತ್ತಿದೆ. ಫ್ರೆಂಡ್ಶಿಪ್ ಕ್ರಿಯೇಟ್ ಆಗಿ ನಾವೆಲ್ಲೆಲ್ಲ ಕಷ್ಟ ಇರ್ತೇವೆ, ಕಷ್ಟ ಆಗುವಾಗ ಅವ್ರು ಸಹಾಯ ಮಾಡ್ತೇವೆ. ಅರಿ ಅಂದ್ರೆ ಶತ್ರು. ಉದಾಸೀನ, ವಿರೋಧಿಗಳ ನಡುವೆ ಅಲಿಪ್ತ. ಯಾರು ನಾವೇನ್ ಮಾಡ್ಬೇಕು? ಯಾರಾದ್ರೂ ವಿರೋಧಿ ಕಂಡ್ರೆ ಉದಾಸೀನಾಗ್ಬೇಕು. ಅರಿ ಶತ್ರು ಕಂಡ್ರೆ ಉದಾಸೀನ. ಮಧ್ಯಸ್ಥ, ವಿರೋಧಿಗಳ ನಡುವೆ ಮಧ್ಯವರ್ತಿ. ದ್ವೇಷ್ಯ, ಅಸೂಯಾಪರರು. ಬಂಧುಷು, ಬಂಧುಗಳು ಮತ್ತು ಹಿತೈಷಿಗಳಲ್ಲಿ. ಈಗ ನೋಡಿ, ಸುಹೃತ್, ಮಿತ್ರ, ಬಂಧು, 3 ವಿಚಾರ ಇದೆ. ಸುಹೃತ್ ಟಾಪ್ ಮೋಸ್ಟ್, ಮಿತ್ರ ಅದರ ಕೆಳಗೆ, ಬಂಧು ಅದರ ಕೆಳಗೆ. ಈಗ ನಮ್ಮ ಮನೆಯಲ್ಲಿ ಕೂಡ ಬಂಧು ತುಂಬಾ ಇಂಪಾರ್ಟೆಂಟ್, ಆದ್ರೆ ಮಿತ್ರನ ಜೊತೆ ಅಥವಾ ಫ್ರೆಂಡ್ಶಿಪ್ ಜೊತೆ ಸ್ವಲ್ಪ ಜಾಸ್ತಿ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ತಾರೆ. ಮನೆಯಲ್ಲಿ ಹೇಳಲಿಕ್ಕಾಗದ್ದನ್ನ ಆ ಫ್ರೆಂಡ್ ಅಲ್ಲಿ ಹೇಳಿರ್ತಾರೆ. ಆದ ಕಾರಣ ಸುಹೃತ್, ಮಿತ್ರ, ಬಂಧು ಈ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ
ಆ ಒಂದು ಕೆಟಗರಿ ನಮಗೆ ಅರ್ಥ ಆಗ್ತದೆ. ಯಾವತ್ತು ಸಂಸ್ಕೃತದಲ್ಲಿ ಒಂದು ವಿಚಾರ ಇದೆ, ಫಸ್ಟಿಗೆ ಯಾವ್ದು ಬರ್ತದೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್. ಈಗ ಉದಾಹರಣೆಗೆ ಯಮ ನಿಯಮ ಅಂತಿರುವ, ಅಲ್ಲ, ಯಮದಲ್ಲಿ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಯಮ ಅಂತ ಇದೆ. ಅಹಿಂಸಾ ಅಂತ ಹೇಳುದು ಇಂಪಾರ್ಟೆಂಟ್. ಆಮೇಲೆ ದಯೆಯ ಸರ್ವಭೂತೇಶು, ಭಾಗವತಮಲ್ಲಿದೆ ದಯೆಯ ಸರ್ವಭೂತೇಶು, ಅದು ಫಸ್ಟ್ ಇಂಪಾರ್ಟೆನ್ಸ್, ದಯೆಯ ಸರ್ವಭೂತೇಶು. ಆ ರೀತಿಯಲ್ಲಿ ಸುಹೃತ್ ಮಿತ್ರ ಉದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಷು ಅಂದ್ರೆ ಧರ್ಮಶ್ರದ್ಧೆಯಲ್ಲಿ ಇರುವವರಿಗೆ ಅಥವಾ ಸಾಧುಗಳಲ್ಲಿ, ಅಪಿ ಹಾಗೆಯೇ ಮತ್ತು ಪಾಪೇಶು ಪಾಪಿಗಳಲ್ಲಿ ಸಮಬುದ್ಧಿಯುಳ್ಳವನು ವಿಶಿಷ್ಯತೆ ಬಹು ಪ್ರಗತಿಶಾಲಿಯಾಗಿರುತ್ತಾನೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ನಾವು ಭಕ್ತಿಯಲ್ಲಿ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡುದು. ಸಮಾನ ದೃಷ್ಟಿಯಿಂದ ನೋಡುದು ಅಂತ ಹೇಳಿದ್ರೆ ಅವರು ಮಾಡಿದ ತಪ್ಪನ್ನು ಒಪ್ಪಿಯೋ ನೀವು ತಪ್ಪು ಮಾಡಿದ್ರೆ ತೊಂದರೆ ಇಲ್ಲ ಅಂತ ಹೇಳೋ ವಿಚಾರ ಅಲ್ಲಿ ಇಲ್ಲಿ ಮಾತಾಡ್ತಿರುವಂಥದ್ದು. ಅವರೆಲ್ಲರ ಮೂಲ ಭಗವಂತ. ಆದ ಕಾರಣ ಅವರು ಮಾಡಿದ್ದ ತಪ್ಪು ಅವರ ಕರ್ಮಕ್ಕನುಗುಣವಾಗಿ ತಪ್ಪು ಮಾಡ್ತಾ ಇರಬಹುದು, ಅವರು ಮಾಡಿದ ಒಳ್ಳೆದು ಕರ್ಮಕ್ಕೆ ಅನುಗುಣವಾಗಿ ಒಳ್ಳೇದು ಮಾಡ್ತಿರ್ಬಹುದು. ಅದನ್ನು ಹೆಚ್ಚಿಗೆ ನಾವು ತಲೆಯಲ್ಲಿ ಇಟ್ಟುಕೊಳ್ಳದೆ ಅವರೆಲ್ಲ ಭಗವಂತನ ಅಂಶ ಅಂತ ತಿಳ್ಕೊಂಡ್ರೆ ನಮಗೆ ಜಪ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಏನ್ ಹೇಳ್ತಾರೆ? ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನಾಮಾನದೇನ ಕೀರ್ತನೀಯ ಸದಾ ಹರಿಹಿ. ಯಾರು ಸದಾ ಹರಿಯ ಕೀರ್ತನೆ ಮಾಡಬಹುದು, ಅಮಾನೀನ ಮಾನದೇನ, ಮಾನವನ್ನ ಎಕ್ಸ್ಪೆಕ್ಟೇ ಮಾಡುದಿಲ್ಲ, ಎಲ್ಲರಿಗೂ ಮಾನವನ್ನ ಕೊಡ್ತಾರೆ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾರೆ, ಯಾರಿಂದಲೂ ರೆಸ್ಪೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡುದಿಲ್ಲ. ಆಮೇಲೆ ತೃಣಾದಪಿ ಸುನೀಚೇನ, ತನ್ನನ್ನು ತಾನು ತೃಣಕ್ಕಿಂತ ಕೆಳಗೆ ಅಂತ ತಿಳ್ಕೊಳ್ತಾನೆ. ತರೋರಪಿ ಸಹಿಷ್ಣುನ, ತುಂಬಾ ಸಹಿಷ್ಣು ಆಗಿರ್ತಾನೆ, ಏನೇ ತೊಂದರೆ ಆದ್ರೂ ಕೂಡ ಕೃಷ್ಣ ಭಕ್ತಿಯನ್ನ ಬಿಡುವುದಿಲ್ಲ. ಇಂತಹ ಸ್ಥಿತಿಯಲ್ಲಿ ಇರುವವನು ಇವರನ್ನೆಲ್ಲರನ್ನ ಸಮಾನ ಅಂತ ಯಾವ ರೀತಿಯಲ್ಲಿ ತಗೊಳ್ತಾನೆ? ಅವರೆಲ್ಲ ಒಳಗಿರುವಂತಹ ಆತ್ಮ ಭಗವಂತನ ದಾಸ ಅಂತ ಹೇಳಿ ತಗೊಂಡು ಅವರು ಮಾಡಿದ ತಪ್ಪನ್ನ ತಿದ್ಲಿಕ್ಕೆ ಪ್ರಯತ್ನ ಪಟ್ಟು ಅವರಿಗೆಲ್ಲರಿಗೂ ಕೃಷ್ಣ ಪ್ರಜ್ಞೆಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಯಾರು? ಭಕ್ತನಾದವನು. ಅಂತಹ ಭಕ್ತರ ಚರಣ ಕಮಲಗಳಲ್ಲಿ ನಾವು ಸೇರಿದ್ರೆ ನಮಗೂ ಅಂತಹದ್ದೇ ಭಾವನೆಗಳು, ಅಂತಹದ್ದೇ ಲಕ್ಷಣಗಳು ನಮ್ಮಲ್ಲಿ ಬರ್ತವೆ. ಅನುವಾದ. ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಾಮಾಣಿಕ ಹಿತೈಷಿಗಳು, ಮಿತ್ರರು, ಪ್ರೀತಿಯ ಮಿತ್ರರು, ಉದಾಸೀನದಿಂದ ಇರುವವರು, ಮಧ್ಯವರ್ತಿಗಳು, ಅಸೂಯಾಪರರು, ಬಂಧುಗಳು, ಶತ್ರುಗಳು, ಸಾಧುಗಳು ಎಲ್ಲರನ್ನೂ ಸಮಭಾವನೆಯಿಂದ ಮನುಷ್ಯನು ಕಾಣಬಲ್ಲನಾದಾಗ ಆತನನ್ನು ವಿಶೇಷವಾಗಿ ಉನ್ನತನೆಂದು ಪರಿಗಣಿಸುತ್ತಾರೆ. ಪಂಡಿತಾಹ ಸಮದರ್ಶಿನಃ. ಅಂದ್ರೆ ಈ ರೀತಿಯ ಶ್ಲೋಕಗಳು ಎಷ್ಟು ಸಲ ಬಂದಿದೆ ಅಂತಿಲ್ಲ ಭಗವದ್ಗೀತೆಯಲ್ಲಿ. ಈ ರೀತಿಯದ್ದೇ ಉದ್ದೇಶ ಏನು? ಸೇಮ್ ಅಂದ್ರೆ ಮಟೀರಿಯಲ್ ಫ್ಲಕ್ಚುಯೇಷನ್ ಇಂದ, ಎಲ್ಲೆಲ್ಲಿ ಮಟೀರಿಯಲ್ ಫ್ಲಕ್ಚುಯೇಷನ್ ಇದೆ ಡಿಸ್ಟರ್ಬ್ ಆಗಬೇಡಿ. ನಮಗೇನ್ ಹೇಳ್ತಿದ್ದಾರೆ ಭಗವಂತ? ಮಟೀರಿಯಲ್ ಫ್ಲಕ್ಚುಯೇಷನ್ಸ್, ಮಟೀರಿಯಲ್ ಥಾಟ್ಸ್ ಅಂದ್ರೆ ಸೂಕ್ಷ್ಮ ಆಗಿರ್ಬೋದು, ಸ್ಥೂಲ ಆಗಿರ್ಬೋದು, ಇದೆರಡು ಮಟೀರಿಯಲ್, ಭೌತಿಕ ವೈಪರೀತ್ಯಗಳಿಗೆ ನಾವು ಯಾವತ್ತೂ ಅದರಿಂದ ನಾವು ಡಿಸ್ಟರ್ಬ್ ಆಗಬಾರ್ದು. ಆ ಡಿಸ್ಟರ್ಬ್ ಇಂದ ಭಕ್ತಿ ಮಾಡ್ಲಿಕ್ಕೆ ಆಗದೆ ಆಗಬಾರ್ದು. ಆ ಉದ್ದೇಶಕ್ಕೆ ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾರೆ ಭಗವಂತ. ಆದ್ರೆ ನಾವು ಪ್ರತಿಯೊಂದು ಕ್ಷಣದಲ್ಲಿ ನಾವು ಭೌತಿಕತೆಯನ್ನೇ ನೋಡ್ತೇವೆ. ಭಕ್ತರಲ್ಲೂ ಭೌತಿಕತೆ ನೋಡ್ತೇವೆ ನಾವು. ಭಕ್ತರು ಬರುವಾಗ ಅವರು ಯಾವ ರೀತಿಯ ಡ್ರೆಸ್ ಹಾಕಿದ್ದಾರೆ, ಅವರೆಷ್ಟು ಚೆನ್ನಾಗಿ ನೋಡ್ತಿದ್ದಾರೆ, ಅವರು ಹೇಗೆ ನಡೀತಾ ಇದ್ದಾರೆ, ಅವರ ಕೈಯಲ್ಲಿ ಯಾವ ರೀತಿಯ ಮೊಬೈಲ್ ಇದೆ, ಅವರು ಯಾವ ಕಾರಲ್ಲಿ ಬಂದಿದ್ದಾರೆ, ಅವರೆಷ್ಟು ಡೊನೇಷನ್ ಕೊಟ್ಟಿದ್ದಾರೆ, ಈ ರೀತಿಯದೆಲ್ಲ ಚಿಂತನೆ ನಮಗೆ. ನಾವು ಅವರು ಭಗವಂತನ ದಾಸರು, ಅವರು ಭಕ್ತಿ ಮಾಡೋದು ನಿಜವಾದ ಉದ್ದೇಶ, ಅವರು ಭಕ್ತಿ ಮಾಡೋದ್ರಿಂದ ನಾನು ಇನ್ಫ್ಲುಯೆನ್ಸ್ ಆಗ್ಬೇಕು ಅಂತ ಹೇಳಿ ನಾವು ಚಿಂತನೆ ಜಾಸ್ತಿ ಮಾಡೋದು, ಇದು ಸ್ವಲ್ಪ ನೆಗ್ಲಿಜೆನ್ಸ್. ಇದಕ್ಕೆ ಎಲ್ಲೆಲ್ಲಿ ಬೇಕು ಕರೆಕ್ಷನ್ ಅದಕ್ಕೋಸ್ಕರ ಉಪಯೋಗಿಸಬಹುದು ವಿನಃ ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು, ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಭಗವಂತ ಈ ಮುಖಾಂತರ ಹೇಳಲಿಕ್ಕೆ ಪ್ರಯತ್ನ. ಶ್ಲೋಕ 10 ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ಅದ್ಭುತವಾದ ಶ್ಲೋಕ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹಃ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ್ ಅಪರಿಗ್ರಹಃ. ತುಂಬಾ ಇಂಪಾರ್ಟೆಂಟು. ಯೋಗಿ ಆಧ್ಯಾತ್ಮಿಕವಾದಿ, ಯುಂಜೀತ ಅಥವಾ ಯುಜ್ಯತೆ ಇತಿ ಯೋಗ. ಯುಂಜೀತ ಅಂದ್ರೆ ಕೃಷ್ಣ ಪ್ರಜ್ಞೆ ಬಿಟ್ರೆ ಬೇರೆ ಏನಿಲ್ಲ, ಅದೊಂದೇ ಪಾಯಿಂಟ್ ಫೋಕಸ್, ಒಂದೇ ವಿಷಯದಲ್ಲಿ ಏಕಾಗ್ರತೆ. ಯಾವುದರಲ್ಲಿ? ಕೃಷ್ಣನ ಪ್ರಜ್ಞೆಯಲ್ಲಿ ಏಕಾಗ್ರತೆ.
ಕೃಷ್ಣ ಪ್ರಜ್ಞೆ. ಯಾಕಂದ್ರೆ ಅಷ್ಟಾಂಗ ಯೋಗದ ಉದ್ದೇಶ ಕೂಡ ಪರಮಾತ್ಮನ ಸಾಕ್ಷಾತ್ಕಾರ, ಅದು ಕೃಷ್ಣ ಪ್ರಜ್ಞೆ. ಸತತಂ, ಯಾವಾಗ, ಹೇಗೆ ಯೋಗಿ ಕೃಷ್ಣ ಪ್ರಜ್ಞೆಯಲ್ಲಿ ಸತತಂ ನಿರಂತರವಾಗಿ, ಒಂದು ನಿಮಿಷ ಕೂಡ ಕೃಷ್ಣನನ್ನು ಹೊರತಾಗಿ ಬೇರೆ ಏನು ಚಿಂತನೆ ಇಲ್ಲ, ಕೃಷ್ಣ ಮತ್ತು ಕೃಷ್ಣನಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತ್ರ ಚಿಂತನೆ ಮಾಡುವಂತಹ ನಿಜವಾದ ಯೋಗಿ. ಆತ್ಮಾನಂ, ತನ್ನನ್ನು ದೇಹ ಮನಸ್ಸು ಮತ್ತು ಆತ್ಮಗಳಿಂದ ರಹಸಿ ಏಕಾಂತ ಸ್ಥಳದಲ್ಲಿ ಸ್ಥಿತಃ ನೆಲೆಸಿದವನಾಗಿ, ಏಕಾಕಿ ಒಬ್ಬನೇ, ಯತಚಿತ್ತಾತ್ಮ ಮನಸ್ಸಿನಲ್ಲಿ ಸದಾ ಜಾಗೃತನಾಗಿ, ನಿರಾಶೀಹಿ ಬೇರೆ ಯಾವುದರಿಂದಲೂ ಆಕರ್ಷನಾಗದೆ, ಅಪರಿಗ್ರಹ ಸ್ವಾಧೀನತಾ ಭಾವದಿಂದ ಮುಕ್ತನಾಗಿ. ಅಪರಿಗ್ರಹ ಅಂತ ಹೇಳಿದ್ರೇನು? ನನ್ನ ಇದೆಲ್ಲ ನನ್ನದು ಅಂತ ಹೇಳುವುದನ್ನ ಮುಕ್ತ ಆಗ್ಬೇಕು. ಗ್ರಹ ಅಂತ ಹೇಳಿದ್ರೇನು? ಯಾರಿಗಾದ್ರೂ ಗೊತ್ತಾ ಗ್ರಹ ಅಂದ್ರೆ ಏನು? ಗ್ರಹ ಗ್ರಹ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಗೃಹ ಅದೇ ಪ್ರವೇಶ ಅಲ್ಲಿ ಗೃಹ ಅಂತ ಹೇಳಿದ್ರ ಅರ್ಥ ಏನು? ಮನೆ ಆಗತ್ತೆ, ಪ್ಲಾನೆಟ್ ಆಗತ್ತೆ, ಹಾ, ಇಲ್ಲಿ ನಾವು ಚಿಕ್ಕ ದೃಷ್ಟಿಯಿಂದ ನೋಡಿದ್ರೆ ಮನೆ ಅಲ್ವಾ? ಮನೆ ಆಗತ್ತೆ, ಮನೆ ಮನೆ ಆಗತ್ತೆ. ಒಕ್ಕಲು. ಅಪರಿ ಅಂತ ಹೇಳಿದ್ರೆ ಬೇರೆಯವರ ಮನೆಯಲ್ಲಿ ಆಸೆ, ಬೇರೆಯವರ ಸೊತ್ತಿನಲ್ಲಿ ಆಸೆ, ಬೇರೆಯವರ ವಿಚಾರದಲ್ಲಿ ಆಸೆ, ಕಾಯ ವಾಚ ಮನಸ ಯಾರದ್ರ ಬಗ್ಗೆಯೂ ಆಸೆ ಇಲ್ಲದೆ ಎಲ್ಲವನ್ನ ಭಗವಂತ ಕೊಟ್ಟದ್ದು, ಇದೆಲ್ಲ ಭಗವಂತನದ್ದು ಅಂತ ತಿಳ್ಕೊಳ್ಳೋದು ಸ್ವಾಧೀನತೆಯ ಭಾವದಿಂದ ಮುಕ್ತನಾಗಿರುವಂತಹ ಸ್ಥಿತಿ. ಈಗ ಲ್ಯಾಪ್ಟಾಪ್ ಆಗಿರ್ಬೋದು, ಭಕ್ತರಾಗಿರ್ಬೋದು, ಎಲ್ಲವೂ ಎಲ್ಲಿಂದ ಬಂದದ್ದು? ಎಲ್ಲರೂ ಬಂದದ್ದು ಭಗವಂತನದಿಂದ. ಆದ್ರೆ ನಂದು ಏನು ಇಲ್ಲ ಇಲ್ಲಿ ಅಂತ ತಿಳ್ಕೊಳ್ಳೋದು ನಿಜವಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ಆಚಾರ್ಯರು ಹೇಳಿದ ಹಾಗೆ. ಮುಂದೆ ಹೋಗೋಣ. ಅನುವಾದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಯೋಗಿಯು ತನ್ನ ದೇಹ ಮನಸ್ಸು ಮತ್ತು ಆತ್ಮಗಳನ್ನು ಪರಮ ಪ್ರಭುವಿನ ಸಂಬಂಧದಲ್ಲಿ ಸದಾ ತೊಡಗಿಸಬೇಕು. ಎಂತ ಇಂಪಾರ್ಟೆಂಟ್ ವಾಕ್ಯ ಇದು ನೋಡಿ. ಯೋಗಿಯು ತನ್ನ ದೇಹ ಮನಸ್ಸು ಮತ್ತು ಆತ್ಮಗಳನ್ನು ಪರಮ ಪ್ರಭುವಿನ ಸಂಬಂಧದಲ್ಲಿ ಸದಾ ತೊಡಗಿಸಬೇಕು. ಇಲ್ಲಿ ಆತ್ಮ ಅಂತ ಹೇಳುವಾಗ ಆತ್ಮ ಯಾವತ್ತೂ ಭಗವಂತನ ದಾಸ. ಇಲ್ಲಿ ಆತ್ಮ ಅಂತ ಹೇಳುವಾಗ ನಮಗೆ ಅರ್ಥ ಆಗ್ಬೇಕು, ಆತ್ಮ ಅಂತ ಹೇಳಿದ್ರೆ ಅಹಂ ಎಂಬ ಭಾವ, ನಾನು ಎಂಬ ಭಾವವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ನಾನು ಅಂತ ಇಲ್ಲ, ನಾನು ಅಂತ ಹೇಳುದು ಸುಳ್ಳು. ನಾನು ಅಂತ ಹೇಳುವಂಥದ್ದು ಇಲ್ಲ, ಎಕ್ಸಿಸ್ಟೇ ಇಲ್ಲ. ಅಹಂ ಅಂತ ಹೇಳುದು ಏನು? ಫಾಲ್ಸ್. ನಿಜವಾದ ಅಹಂ ಅಂತ ಹೇಳಿದ್ರೆ ಯಾವುದು? ಭಗವಂತನ ದಾಸ ಅಂತ ಹೇಳುದು ನಿಜವಾದ ಅಹಂ. ಆದ ಕಾರಣ ಆತ್ಮಗಳನ್ನು ಪರಮ ಪ್ರಭುವಿನ ಸಂಬಂಧದಲ್ಲಿ ಸದಾ ತೊಡಗಿಸಬೇಕು. ಆತನು ಏಕಾಂತದಲ್ಲಿ ವಾಸ ಮಾಡಬೇಕು. ತುಂಬಾ ಇಂಪಾರ್ಟೆಂಟ್. ಏಕಾಂತದಲ್ಲಿ ವಾಸ ಅಂತ ಹೇಳಿದ್ರೆ ಭಗವಂತನ ಸಂಬಂಧದಲ್ಲಿ ಇರುವಂತಹವರ ಜೊತೆ ವಾಸ. ಅದಕ್ಕೋಸ್ಕರ ಶಿಲಪ್ರಭುಪಾದರು, ಆಮೇಲೆ ನನ್ನ ಗುರುಗಳು, ಇವರೆಲ್ಲರೂ ಏನ್ ಹೇಳ್ತಿದ್ದಾರೆ? ಭಗವಂತನ ಭಕ್ತರ ಜೊತೆ ವಾಸ ಮಾಡಿ ಅಂತ ಹೇಳ್ತಾರೆ. ಅಷ್ಟು ಸುಲಭ ಇಲ್ಲ ನಮಗೆ. ನಾವು ಪ್ರೇ ಮಾಡಬೇಕು ಭಗವಂತನಲ್ಲಿ, ಕೃಪೆ ಕೊಡು, ನನಗೆ ಆ ರೀತಿಯ ಅವಕಾಶ ಕೊಡು, ಯಾವತ್ತು ಭಗವಂತನ ಭಕ್ತರ ಜೊತೆ ನನಗೆ ನೆಲೆಸುವಂತಹ ಅವಕಾಶ ಕೊಡು. ಯಾಕಂತ ನಾರದ ಮುನಿಗಳಲ್ಲಿ ಕೃಷ್ಣ ಹೇಳ್ತಾನೆ, ಭಗವಂತ ಹೇಳ್ತಾರೆ, ನಾನು ಎಲ್ಲಿದ್ದೇನೆ ಅಂತ ಹೇಳಿದ್ರೆ ಭಗವಂತನ ಭಕ್ತರ ನಡುವೆ ಇದ್ದೇನೆ ಅಂತ ಹೇಳ್ತಾರೆ. ಆದ ಕಾರಣ ನಾವು ಯಾವತ್ತು ಭಗವಂತನ ಭಕ್ತರ ನಡುವೆ ನೆಲೆಸಬೇಕು ಅಂತ ಹೇಳಿ ಆಶಿಸ್ಬೇಕು, ಚಿಂತನೆ ಮಾಡಬೇಕು. ಹಾಗೆ ಅಂತ ಹೇಳಿ ನಾವು ಹೋಗಿ ಬ್ರಹ್ಮಚಾರಿಯಾಗಿ ದೇವಸ್ಥಾನದಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ನಾವೆಲ್ಲ ನಮ್ಮ ಪರಿಸ್ಥಿತಿಯಲ್ಲಿ ಹೇಗೆ ಕೃಷ್ಣನನ್ನ ನಮ್ಮ ನಿತ್ಯ ಜೀವನ ಯಾವಾಗ್ಲೂ ಕಂಪ್ಲೀಟ್ ಆಗಿ ಈ ಭಕ್ತರ ಸಂಘ ಇರುವ ಹಾಗೆ ಹೇಗೆ ಮಾಡಬಹುದು ಅಂತ ಚಿಂತನೆ ಮಾಡಬೇಕು. ಆತನು ಏಕಾಂತದಲ್ಲಿ ವಾಸ ಮಾಡಬೇಕು ಮತ್ತು ಯಾವಾಗಲೂ ಎಚ್ಚರದಿಂದ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಡಬೇಕು. ಇದು ಇನ್ನೂ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್. ಭಕ್ತಿಗೆ ಬಂದ ಮೇಲೆ ಅಂತೂ ತುಂಬಾ ಇಂಪಾರ್ಟೆಂಟ್. ಬ್ಲೇಡಿನ ಹಾಗೆ ಜೀವನ, ಎಲ್ಲಿ ಬೇಕಿದ್ರೂ ಕಟ್ ಆಗ್ಬಹುದು. ಬ್ಲೇಡಿನ ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಕಟ್ ಆಗ್ತದೆ. ಈಗ ಶೇವ್ ಮಾಡುವಾಗ ಅಭ್ಯಾಸ ಆದವರಿಗೆ ಈಗಿನ ಶೇವಿಂಗ್ ಬ್ಲೇಡ್ ಅಲ್ಲ ನಾನು ಹೇಳ್ತಾ ಇರೋದು, ಮುಂಚಿನ ಶೇವಿಂಗ್ ಬ್ಲೇಡ್. ಆ ಕತ್ತಿ, ಶಾರ್ಪ್ ಕತ್ತಿಯಿಂದ ಎಷ್ಟು ಜಾಗ್ರತೆ ಮಾಡಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಅಂದ್ರೆ ಕಟ್ಟಾಗಿ ರಕ್ತ ಬರ್ತದೆ. ಈಗಿನ ಏನೋ ಸ್ಪೆಷಲ್ ಬ್ಲೇಡ್ ಇರುವಾಗ ಆಗ್ತಾ ಇದೆ. ಆದ ಕಾರಣ ಆ ರೀತಿ ನಮ್ಮ ಜೀವನ, ಆ ಜೀವನದಲ್ಲಿ ನಾವು ಭಕ್ತಿಗೆ ಬಂದ ಮೇಲೆ ಕೂಡ ಎಲ್ಲ ಭಕ್ತರು ಅಂತ ಹೇಳಿ ನಾವು ಸುಮ್ಮನೆ ಹೋಗ್ಬಾರ್ದು, ನೋಡ್ಬೇಕು. ಅದಕ್ಕೋಸ್ಕರ ಆಚಾರ್ಯರು ರೂಪ ಗೋಸ್ವಾಮಿಗಳಲ್ಲಿ ಭಕ್ತರಲ್ಲಿ ಕೂಡ ವಿಂಗಡಣೆ ಇದೆ. ಯಾರಿಗಾದ್ರೂ ಗೊತ್ತಾ ಭಕ್ತರ ವಿಂಗಡಣೆ ಯಾವುದು ಅಂತ ಹೇಳಿ? ಹರೇ ಕೃಷ್ಣ. ಭಕ್ತರಲ್ಲಿ ಇರುವ ವಿಂಗಡಣೆ ಏನು? ತಂದೆ ಹರೇ ಮಾತಾಡಿ. ಕೃಷ್ಣ. ಹರೇ ಕೃಷ್ಣ. ರುಕ್ಮಯ ಪ್ರಭುಗಳು ಹೇಳಿ.
ಆ, ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ ಮತ್ತೆ ಕನಿಷ್ಠಾಧಿಕಾರಿ ತೋರಿಸಿ. ಧನ್ಯವಾದ. ಹೆಸರೇ ಹೇಳ್ತಾ ಉಂಟು. ಧನ್ಯವಾದ ಪ್ರಭುಗಳೇ. ಕನಿಷ್ಠ, ಮಧ್ಯಮ ಮತ್ತು ಉತ್ತಮ. ಆದ ಕಾರಣ ನಾವು ಉತ್ತಮರ ಜೊತೆ ಸಂಬಂಧ ಬೆಳೆಸಲಿಕ್ಕೆ ಪ್ರಯತ್ನ ಪಡಬೇಕು. ಕನಿಷ್ಠರ ಜೊತೆ ಇರಬಹುದು ಖಂಡಿತವಾಗಿ, ಆದರೆ ಇನ್ಸ್ಟ್ರಕ್ಷನ್ಸ್ ಅನ್ನ ಉತ್ತಮರಿಂದ ಅಥವಾ ಮಧ್ಯಮ ಅಧಿಕಾರಿಗಳಿಂದ ತಗೊಳ್ಬೇಕು. ಈ ರೀತಿಯಲ್ಲಿ ಯಾರು ಉತ್ತಮರು, ಯಾರು ಮಧ್ಯಮರು, ಯಾರು ಕನಿಷ್ಠ ಭಕ್ತರು ಅಂತ ಹೇಳಿ ನಾವು ಶಾಸ್ತ್ರವನ್ನ ಅರ್ಥ ಮಾಡಿಕೊಂಡು, ರೂಪ ಗೋಸ್ವಾಮಿಗಳ ಶಾಸ್ತ್ರವನ್ನ ಅರ್ಥ ಮಾಡಿಕೊಂಡು ನಿರ್ಧಾರ ಮಾಡಬೇಕು. ಹಾಗೆ ಹೇಳಿ ಯಾರಿಗೂ ನೀನು ಕನಿಷ್ಠ ಅಂತ ಹೇಳಿ ಯಾವತ್ತೂ ಹೇಳಬಾರದು. ಎಲ್ಲರೂ ದೊಡ್ಡವರೇ, ಎಲ್ಲರೂ ಕೃಷ್ಣ ಭಕ್ತರೇ. ಆದ್ರೆ ನಮ್ಮ ಹೃದಯದಲ್ಲಿರುವ ವ್ಯತ್ಯಾಸ ಇದು, ಇನ್ನೊಬ್ಬರಿಗೆ ತೋರಿಸುವ ವ್ಯತ್ಯಾಸ ಆಗಿರಬಾರ್ದು ಇದು ಯಾವತ್ತೂ ಕೂಡ. ಈ ರೀತಿಯಲ್ಲಿ ಮನಸ್ಸನ್ನ ತುಂಬಾ ಕೇರ್ಫುಲ್ ಆಗಿ ಡೀಲ್ ಮಾಡ್ಬೇಕು. ಯಾಕಂದ್ರೆ ಮನಸ್ಸು ಭಾರಿ ಡೇಂಜರ್. ಅಲ್ಲಿ ಹೇಳಿದಾರಲ್ಲ ಹಿಂದಿನ 2 ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ, ಆ ಮನಸ್ಸೇ ಬಂದು ಮನಸ್ಸೇ ಶತ್ರು ಅಂತ ಹೇಳಿ. ಆತನು ಬಯಕೆಗಳಿಂದ ಮತ್ತು ಗಳಿಕೆಯ ಆಸೆಯಿಂದ ಮುಕ್ತನಾಗಿರಬೇಕು. ಬಯಕೆಗಳಿಂದ ಮತ್ತು ಗಳಿಕೆಯ ಆಸೆಯಿಂದ ಮುಕ್ತನಾಗಿರಬೇಕು. ನಾವು ಯಾರು ಈ ಸ್ಟೇಜ್ಗೆ ತಲುಪಿಲ್ಲ. ಅದ್ರ ಕೃಷ್ಣ ಪ್ರಜ್ಞೆ ಜಪಾದಿಗಳನ್ನ ಮಾಡ್ತಾ 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 ನಿಧಾನವಾಗಿ ನಮಗೆ ಗೊತ್ತಿಲ್ಲದೆ ಇದು ತನ್ನಿಂದ ತಾನಾಗಿ ಆಗ್ಲಿಕ್ಕೆ ಶುರು ಆಗ್ತದೆ. ಕಷ್ಟಪಟ್ಟು ಯೋಗ ಆಸನಗಳನ್ನು, ಪ್ರಾಣಾಯಾಮಗಳನ್ನು, ಆಮೇಲೆ ನಿದ್ದೆ ಕೆಟ್ಟು ಏನೇನೋ ಮಾಡುವ ಅಗತ್ಯ ಇಲ್ಲ. ಅದರ ಬದಲಾಗಿ ಶ್ರೀಲ ಪ್ರಭುಪಾದರು ಹೇಳಿದ ಏಕಾದಶಿ ವ್ರತ, ಬೇರೆ ಬೇರೆ ವ್ರತಗಳನ್ನು ಮಾಡ್ತಾ, ಭಗವಂತನ ಭಕ್ತರ ಸಂಘ ಮಾಡ್ತಾ, ಭಗವದ್ಗೀತೆ ಭಾಗವತಂ ಓಡ್ತಾ ಇದ್ರೆ ನಿಧಾನವಾಗಿ ಈ ಬಯಕೆಗಳು ಮತ್ತು ಗಳಿಕೆಯ ಆಸೆಯು ಸಂಪೂರ್ಣವಾಗಿ ಮುಕ್ತ ಆಗ್ತದೆ. ಭಾವಾರ್ಥ ಶ್ರೀಲ ಪ್ರಭುಪಾದರು ವಿಜಯವಾಗಲಿ. ಬ್ರಹ್ಮನ್, ಪರಮಾತ್ಮ ಮತ್ತು ದೇವೋತ್ತಮ ಪರಮ ಪುರುಷ ಎಂದು ಬೇರೆ ಬೇರೆ ಪ್ರಮಾಣಗಳಲ್ಲಿ ಕೃಷ್ಣ ಸಾಕ್ಷಾತ್ಕಾರವಾಗುತ್ತದೆ. ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಸಂಗ್ರಹವಾಗಿ ಹೇಳುವುದಾದರೆ ಕೃಷ್ಣ ಪ್ರಜ್ಞೆ ಎಂದರೆ ಸದಾ ಭಗವಂತನ ಆಧ್ಯಾತ್ಮಿಕ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತರಾಗಿರುವುದು. ಆದರೆ ನಿರಾಕಾರ ಬ್ರಹ್ಮದಲ್ಲಿ ಅಥವಾ ಅಂತರ್ಯಾಮಿ ಪರಮಾತ್ಮನಲ್ಲಿ ಆಸಕ್ತಿ ಇರುವವರೂ ಸಹ ಭಾಗಶಃ ಕೃಷ್ಣ ಪ್ರಜ್ಞೆ ಇರುವವರೇ. ಭಾಗಶಃ, ಸ್ವಲ್ಪ ಅಷ್ಟೇ. ಏಕೆಂದರೆ ನಿರಾಕಾರ ಬ್ರಹ್ಮವು ಕೃಷ್ಣನ ಆಧ್ಯಾತ್ಮಿಕ ಕಿರಣ ಮತ್ತು ಪರಮಾತ್ಮನು ಕೃಷ್ಣನ ಸರ್ವ ಅಂತರ್ಯಾಮಿಯಾದ ಸ್ವ ಅಂಶ ವಿಸ್ತರಣ. ಏಕೆಂದರೆ ನಿರಾಕಾರ ಬ್ರಹ್ಮವು ಕೃಷ್ಣನ ಆಧ್ಯಾತ್ಮಿಕ ಕಿರಣ, ಇದು ನಾವು ಡಿಸ್ಕಷನ್ ಮಾಡಿ ಅರ್ಥ ಆಗಿದೆ. ಮತ್ತು ಪರಮಾತ್ಮನು ಕೃಷ್ಣನ ಸರ್ವ ಅಂತರ್ಯಾಮಿಯಾದ ಸ್ವ ಅಂಶ ವಿಸ್ತರಣೆ. ಕೃಷ್ಣನ ವಿಸ್ತರಣೆ ಪರಮಾತ್ಮ, ಕೃಷ್ಣನ ವಿಸ್ತರಣೆ. ಹೀಗೆ ನಿರಾಕಾರವಾದಿಯು ಮತ್ತು ಧ್ಯಾನ ಯೋಗಿಯು, ಅಷ್ಟಾಂಗ ಯೋಗಿಯು ಪರೋಕ್ಷವಾಗಿ ಕೃಷ್ಣ ಪ್ರಜ್ಞೆ ಇರುವವರೇ. ಪರೋಕ್ಷವಾಗಿ, ನೇರವಾಗಿ ಅಲ್ಲ. ತುಂಬಾ ಇಂಪಾರ್ಟೆಂಟ್ ವರ್ಡ್. ಆದ್ರೆ ಪರೋಕ್ಷವಾಗಿ ನಾವೆಲ್ಲರೂ ಕೃಷ್ಣ ಪ್ರಜ್ಞೆ ಅಂತ ಹೇಳಿ ನಿರಾಕಾರವಾದಿ ಆಗ್ಲಿಕ್ಕೆ ಅಲ್ಲ ಇದನ್ನು ಕೊಟ್ಟಿರುವಂತದ್ದು. ಅವರು ಆ ಮಟ್ಟದಿಂದ ಮೇಲೆ ಬರಬೇಕು ಎಂಬ ಉದ್ದೇಶಕ್ಕೆ ಪರೋಕ್ಷ ಅಂತ ಹೇಳೋ ಪದವನ್ನ ತುಂಬಾ ಹೃದಯಕ್ಕೆ ತಗೊಳ್ಬೇಕು ನಾವು. ಇಲ್ಲ ಅಂತ ಹೇಳಿದ್ರೆ ಧ್ಯಾನ ಯೋಗಿ ಆದ್ರೂ ಪರವಾಗಿಲ್ಲ, ನಿರಾಕಾರವಾದಿ ಆಗಿದ್ರು ಪರವಾಗಿಲ್ಲ ಅಂತ ನಮಗೆ ಫೀಲಿಂಗ್ ಆಗ್ಲಿಕ್ಕೆ ಶುರು ಆಗ್ತದೆ. ಇಲ್ಲ, ಅದು ಪರೋಕ್ಷ, ನೇರ ಕೃಷ್ಣನ ಸಂಬಂಧ ಇಲ್ಲ. ನೇರ ಕೃಷ್ಣ ಸಂಬಂಧ ಇಲ್ಲದ್ರೆ ನಮಗೆ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೇರ ಕೃಷ್ಣನ ಸಂಬಂಧ ನಾರದ ಮುನಿಗಳು ಕ್ಲಿಯರ್ ಆಗಿ ಹೇಳಿದ್ದನ್ನ ನಿನ್ನೆ ಕ್ಲಾಸ್ ಅಲ್ಲೂ ಡಿಸ್ಕಷನ್ ಮಾಡಿದ್ದೇವೆ. ಏನು ಅಂತ ಹೇಳಿದ್ರೆ ನೈಷ್ಕರ್ಮ್ಯಂ ಅಪಿ ಅಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ. ಅದರಲ್ಲಿ ಏನು ಶೋಭೆ ಇಲ್ಲ. ಯಾವುದರಲ್ಲಿ? ನಿರಾಕಾರವಾದದಲ್ಲಿ ಆಗ್ಲಿ, ಧ್ಯಾನ ಯೋಗದಲ್ಲಿ ಕೃಷ್ಣ ಇಲ್ಲದ್ರೆ ಏನು ಶೋಭೆ ಇಲ್ಲ. ಆದ ಕಾರಣ ಪರೋಕ್ಷವಾಗಿ ಕೃಷ್ಣ ಪ್ರಜ್ಞೆ. ಅದು ನೇರವಾಗಿ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಅತ್ಯುನ್ನತ ಆಧ್ಯಾತ್ಮಿಕವಾದಿ. ನಾವೆಲ್ಲ ಈಗ ನೇರವಾಗಿ ಕೃಷ್ಣ ಪ್ರಜ್ಞೆ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಿದ್ದವರು ನಾವು ಅತ್ಯುತ್ತಮ ಆಧ್ಯಾತ್ಮಿಕ ಸ್ತರದ ಒಂದು 1ನೇ ಕ್ಲಾಸಲ್ಲಿಯ ಅಥವಾ LKG UKಲಿಯೋ ಸೇರಿ ಇರಬಹುದು. ನಾವು ಒಂದು ಕಾಲಿಟ್ಟಿರ್ಬಹುದು ಈ ಶಾಲೆಗೆ. ಯಾವ ಶಾಲೆಗೆ? ಅತ್ಯುನ್ನತ ಆಧ್ಯಾತ್ಮಿಕ ಶಾಲೆಗೆ ನಾವು ಒಂದು ಮೆಟ್ಟಲು ಹತ್ತಿದ್ದೇವೆ ಅಷ್ಟೇ. ಏಕೆಂದರೆ ಇಂತಹ ಭಕ್ತನಿಗೆ ಬ್ರಹ್ಮನ್ ಎಂದರೇನು, ಪರಮಾತ್ಮ ಎಂದರೇನು ಎಂದು ತಿಳಿದಿದೆ. ನಮಗೆಲ್ಲರಿಗೂ ಗೊತ್ತು ಬ್ರಹ್ಮನ್ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು. ನಾವು ಅದರ ಬಗ್ಗೆ ಚಿಂತನೆ ಮಾಡದೆ ನಮಗೆ ಭಗವಂತನೇ ಬೇಕು ಅಂತ ಹೇಳಿ ಹಾತೊರೆಯುವಂತಹ ಭಕ್ತರಾಗ್ಬೇಕು ನಾವು ಅಂತ ಹೇಳಿ ಇಲ್ಲಿ ಕಾಣ್ತದೆ. ಪರಮ ಸತ್ಯದ ಅವನ ಜ್ಞಾನ ಪರಿಪೂರ್ಣವಾಗಿದೆ. ಯಾರಿಗೆ ಕೃಷ್ಣ ಪ್ರಜ್ಞೆಯ ಜ್ಞಾನ ದೊರಕಿದೆ ಅವರ ಜ್ಞಾನ ಪರಿಪೂರ್ಣವಾದಂತಹ ಜ್ಞಾನ. ಆದರೆ ನಿರಾಕಾರವಾದಿಯ ಮತ್ತು ಧ್ಯಾನ ಯೋಗಿಯ ಕೃಷ್ಣ ಪ್ರಜ್ಞೆಯು ಅಪರಿಪೂರ್ಣವಾಗಿದೆ. ಪರಿಪೂರ್ಣವಾಗಿಲ್ಲ, ಅಪರಿಪೂರ್ಣವಾಗಿದೆ. ಪರಿಪೂರ್ಣ ಆಗ್ಲೇ ಇಲ್ಲ ಅಂತ ಹೇಳಿದ್ರೆ ಅರ್ಥ, ಪೂರ್ಣ ಅಲ್ಲ ಅಂತ ಅರ್ಥ. ಆದರೂ
ಇಲ್ಲಿ ಇವೆಲ್ಲರಿಗೂ ತಮ್ಮ ವಿಶಿಷ್ಟ ಅನ್ವೇಷಣೆಗಳಲ್ಲಿ ಸತತವಾಗಿ ತೊಡಗಿರುವಂತೆ ಹೇಳಲಾಗಿದೆ. ಏಕೆಂದರೆ ಅವರು ಶೀಘ್ರವಾಗಿಯೋ ಅಥವಾ ವಿಳಂಬವಾಗಿಯೋ ಅತ್ಯುನ್ನತ ಪರಿಪೂರ್ಣತೆಯನ್ನು ಮುಟ್ಟಲು ಸಾಧ್ಯವಾಗುತ್ತದೆ. ಆಧ್ಯಾತ್ಮಿಕವಾದಿಯ ಮೊದಲನೆಯ ಕೆಲಸವೆಂದರೆ ಮನಸ್ಸನ್ನು ಸದಾ ಕೃಷ್ಣನಲ್ಲಿ ನೆಲೆಗೊಳಿಸುವುದು. ಸದಾ ಕೃಷ್ಣನಲ್ಲಿ ನೆಲೆಗೊಳಿಸುವುದು ಇದು ನಿಜವಾಗಿ ನೋಡಿದರೆ ಭಕ್ತಿಯಲ್ಲಿ ಮಾತ್ರ ಸಾಧ್ಯ. ಬೇರೆ ಯೋಗಗಳಲ್ಲಿ ಇದಾಗುವುದಿಲ್ಲ. ಬೇರೆ ಯೋಗದಲ್ಲಿ ಪಾರ್ಟ್ ಟೈಮ್ ಕೃಷ್ಣ, ಸ್ವಲ್ಪ ದಿನ ಯಾವುದೋ ಬಿಂದನ್ನು ಫೋಕಸ್ ಮಾಡೋದು, ಸ್ವಲ್ಪ ದಿನ ಯಾವುದೋ ಬೇರೆ ವಿಚಾರಗಳ ಚಿಂತನೆ, ಬೇರೆ ಏನೋ ಚಿಂತನೆ, ಈ ರೀತಿಯಲ್ಲೆಲ್ಲ ನಡೀತಾ ಇರ್ತದೆ. ಇಂದ್ರಿಯ ನಿಗ್ರಹಗಳ ಬಗ್ಗೆ ಚಿಂತನೆ, ಶಾಸ್ತ್ರ ಸ್ಟಡಿಯಲ್ಲಿ ಏನೇನೋ ವಿಚಾರಗಳು ಬರುವಾಗ ಅದರ ಚರ್ಚೆಯ ಬಗ್ಗೆ ಚಿಂತನೆ. ಅಲ್ಲಿ ಕೃಷ್ಣನಿಗೆ ಸ್ವಲ್ಪ ಕಮ್ಮಿ ಟೈಮ್, ಜಾಸ್ತಿ ಟೈಮ್ ಇಲ್ಲ. ಈಗ ನಾವು ಹಲ್ಲುಜ್ಜುವ ವಿಚಾರ ಮಾತಾಡಿದ್ರು ಕೂಡ ಅದು ಕೃಷ್ಣನಿಗೆ ಸಂಪರ್ಕ ಇದೆ. ಆದ್ರೆ ಅಲ್ಲಿ ಕೃಷ್ಣನಿಗೆ ಸಂಪರ್ಕ ಇಲ್ಲ. ಒಂದು ಪಾಯಿಂಟ್ ಫೋಕಸ್ ಮಾಡುವವರಿಗೆ ಏನು ಕೃಷ್ಣನ ಜೊತೆ ಸಂಬಂಧ ಇದೆ? ಏನು ಕೃಷ್ಣನ ಜೊತೆ ಸಂಬಂಧ ಇದೆ? ಆಮೇಲೆ ಬರೀ ಶ್ವಾಸವನ್ನ ಮಾತ್ರ ಫೋಕಸ್ ಮಾಡುವವರಿಗೆ ಏನು ಕೃಷ್ಣನ ಜೊತೆ ಸಂಬಂಧ ಇದೆ? ಆ ಶ್ವಾಸ ಕೃಷ್ಣನಿಂದ ಬಂದದ್ದು ಅಂತ ಚಿಂತನೆ ಬೇಕು ನಮಗೆ. ಅದು ನಾನೇ ಮಾಡಿದ್ದು, ನನ್ನ ಶ್ವಾಸವನ್ನು ನಾನು ಫೋಕಸ್ ಮಾಡ್ತೇನೆ ಅಂತ ಹೇಳಿ ಏನು ಪ್ರಯೋಜನ? ಅಂದ್ರೆ ದೇಹದಲ್ಲಿ ಪ್ರಯೋಜನ ಇದೆ ಖಂಡಿತವಾಗಿ, ಅದರಲ್ಲಿ ಏನು ನಷ್ಟ ಇಲ್ಲ, ದೇಹದಲ್ಲಿ ಪ್ರಯೋಜನ ಇದೆ. ಆದ್ರೆ ಅತ್ಯುತ್ತಮವಾದ ಯೋಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅತ್ಯುತ್ತಮವಾದ ಯೋಗ ಯಾವಾಗ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಕೃಷ್ಣ ಸೇರಿದಾಗ ಮಾತ್ರ. ಯಾಕೆಂದ್ರೆ ಎಲ್ಲವೂ ಕೃಷ್ಣನಿಂದ ಬಂದದ್ದು. ಮನುಷ್ಯನು ನಿರಂತರವಾಗಿ ಕೃಷ್ಣನನ್ನು ಕುರಿತು ಯೋಚಿಸಬೇಕು. ಅವನನ್ನು ಒಂದು ಕ್ಷಣವೂ ಮರೆಯಲಾಗದು. ನಹಿ ಕಶ್ಚಿತ್ ಕ್ಷಣಂ. ನಾವು ಕೆಲಸ ಮಾಡದೆ ಇರ್ಲಿಕ್ಕೆ ಆಗುದಿಲ್ಲ. ಆ ಪ್ರತಿ ಕ್ಷಣ ಕೆಲಸ ಮಾಡದೆ ಇರ್ಲಿಕ್ಕೆ ಆಗುದಿಲ್ಲ. ಆ ಕೆಲಸ ಮಾಡ್ತಾ 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 ನಾವು ಕೃಷ್ಣನನ್ನು ಮರಿಬಾರದು. ಅದಕ್ಕೋಸ್ಕರ ಎಲ್ಲ ಆಚಾರ್ಯರು ಕೃಷ್ಣೇರ್ ಮತಿರ್ ಅಸ್ತು ಆಶೀರ್ವಾದ ಮಾಡುವಾಗ ಏನ್ ಹೇಳ್ತಾರೆ? ಕೃಷ್ಣೇರ್ ಮತಿರ್ ಅಸ್ತು. ಕೃಷ್ಣನಲ್ಲಿ ನಿಮ್ಮ ಇಡೀ ಮತಿ ಅಂತ ಹೇಳಿದ್ರೆ ನಿಮ್ಮ ಬುದ್ಧಿ ಚಿಂತನೆ ಯಾವತ್ತು ಕೃಷ್ಣಮಯವಾಗಿರ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಎಂತ ಅದ್ಭುತ ನೋಡಿ. ಆಚಾರ್ಯರು ಆಶೀರ್ವಾದ ಮಾಡುದಂದ್ರೆ ನಮಗೆ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಆಗ್ಲಿ ಅಂತ ಅವರು ಆಶಿಸ್ತಾರೆ. ಆದ ಕಾರಣ ನಾವು ಒಂದು ಕ್ಷಣವೂ ಮರೆಯಬಾರದು. ಪರಮ ಪುರುಷನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದಕ್ಕೆ ಸಮಾಧಿ ಎಂದು ಹೆಸರು. ಸಮ್ಯಕ್ ಅಧೀಯತೆ ಅಸ್ಮಿನ್ ಆತ್ಮ ತತ್ವ ಯಾಥಾತ್ಮ್ಯಂ. ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನ ಕೃಷ್ಣನಲ್ಲೇ ತೊಡಗಿಸಿದ್ರೆ ಅದಕ್ಕೆ ಸಮಾಧಿ ಅಂತ ಹೇಳಿ ಹೆಸರು. ಮನಸ್ಸನ್ನು ಕೇಂದ್ರೀಕರಿಸಲು ಮನುಷ್ಯನು ಯಾವಾಗಲೂ ಏಕಾಂತವಾಸಿಯಾಗಿರಬೇಕು. ಅದಕ್ಕೋಸ್ಕರ ಕೃಷ್ಣನ ಹೊರತಾಗಿ ನಾವೇನು ಮಾತಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ನಾವು ಪ್ರತಿಯೊಂದು ಕ್ಷಣವನ್ನ ಉಪಯೋಗಿಸುವುದು ಕೃಷ್ಣನ ಸೇವೆಗೆ, ಕೃಷ್ಣನ ಭಕ್ತಿಗೆ. ಆಗ ಅದು ನಿಜವಾದ ಏಕಾಂತ. ಏಕ ಅಂತ ಹೇಳಿದ್ರೇನು? ಒಬ್ಬನೇ. ಏಕ ಅಂತ ಅಂದ್ರೆ ಏನು? ಒಬ್ಬನೇ. ನಾವು ಎಲ್ಲಿಂದ ಬಂದಿದ್ದೇವೆ ಅವರೊಟ್ಟಿಗೆ ಮಾತ್ರ ಇರುವುದಕ್ಕೆ ಏಕಾಂತವಾಸಿ ಅಂತ ಹೇಳುದು. ಏಕ ಅಂತ ಹೇಳಿದ್ರೆ ಯಾರು ಇಲ್ಲದ ಜಾಗ ಅಲ್ಲ. ಏಕಾಂತ ಯಾರು ಇರ್ಲಿಕ್ಕೂ ಸಾಧ್ಯ ಇಲ್ಲ. ನಾವಿಲ್ಲಿ ಕೂತಿದ್ದೇವೆ ಅಂತ ಹೇಳಿದ್ರೆ ಎಷ್ಟೋ ವ್ಯಕ್ತಿಗಳು ಇಲ್ಲಿ ಹತ್ತಿರ ಇರ್ತಾರೆ. ಕೆಲವು ಬ್ಯಾಕ್ಟೀರಿಯಾಗಳು ಇರಬಹುದು, ಕೆಲವು ಇರುವೆಗಳು ಇರಬಹುದು, ಕೆಲವು ಹಂದಿಗಳು ಆ ಕಡೆ ಈ ಕಡೆ ಓಡಾಡ್ತಾ ಇರಬಹುದು. ಮನುಷ್ಯರಿಲ್ಲ ಅಂತ ಹೇಳ್ಬೋದು ಅಷ್ಟೇ ವಿನಃ ಏಕಾಂತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಏಕ ಅಂತ ಹೇಳಿದ್ರೆ ಎಂಡ್ ರಿಸಲ್ಟ್. ಏಕ ಅಂತ ಎಂಡ್ ರಿಸಲ್ಟ್ ಅಂದ್ರೆ ಕೃಷ್ಣ ಅವನೊಬ್ಬನೇ ಏಕ. ಏಕೋ ಬಹುನಾಂ ವಿದಧಾತಿ ಕಾಮಾನ್. ಅಂತಹ ಏಕನ ಸಂಬಂಧ ಮಾಡುವುದೇ ಏಕಾಂತ. ಅದಕ್ಕೆ ಸಂಬಂಧಕ್ಕೆ ಯಾರೆಲ್ಲ ಸಹಾಯ ಮಾಡ್ತಾರೆ ಅವರೆಲ್ಲ ನಮಗೆ ಏಕಾಂತಕ್ಕೆ ಸಹಾಯ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾವ್ ಅನ್ಕೊಳ್ತೇವೆ ಏಕಾಂತ ಒಬ್ಬನೇ ಕೂತು ಧ್ಯಾನ ಮಾಡೋದು. ಇಲ್ಲ, ಕಲಿಯುಗಕ್ಕೆ ಅದು ಸಾಧ್ಯವೇ ಇಲ್ಲ. ಏಕಾಂತ ಹೇಳಿದ್ರೆ ಕೃಷ್ಣನ ಕಡೆಗೆ ಹೋಗ್ಲಿಕ್ಕೆ ಯಾರೆಲ್ಲ ಸಹಾಯ ಮಾಡ್ತಾರೆ ಅವರ ಸಂಬಂಧದಲ್ಲಿ ಕೃಷ್ಣನ ಕಡೆಗೆ ಹೋಗುವುದೇ ಏಕಾಂತ. ಆದ ಕಾರಣ ಈ ರೀತಿಯ ಏಕಾಂತ ವಾಸಿಯಾಗಿರ್ಬೇಕು ನಾವು. ಆಗ್ಲಿಕ್ಕೆ ಪ್ರಯತ್ನ. ಹೊರಗಿನ ವಸ್ತುಗಳಿಂದ ಕ್ಷೋಭೆಯುಂಟಾಗದಂತೆ ನೋಡಿಕೊಳ್ಳಬೇಕು. ಅಂತಹವರ ಸಂಬಂಧ ಮಾಡಿದರೆ ಹೊರಗಿನ ವಸ್ತುಗಳಿಂದ ಕ್ಷೋಭೆ ಕಮ್ಮಿ ಆಗ್ತದೆ ನ್ಯಾಚುರಲ್ ಆಗಿ. ತನ್ನ ಸಾಕ್ಷಾತ್ಕಾರಕ್ಕೆ ಸಹಕಾರಿಯಾದದ್ದನ್ನು ಸ್ವೀಕರಿಸಲು ಮತ್ತು ಅನುಕೂಲವಾದದ್ದನ್ನು ಅನನುಕೂಲವಾದದ್ದನ್ನು ತಿರಸ್ಕರಿಸಲು ಅವನು ಸದಾ ಎಚ್ಚರಿಕೆಯಿಂದ ಇರಬೇಕು. ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ. ಭಕ್ತಿ ಅನುಕೂಲ ಮಾತ್ರ ಕಾರ್ಯೇರ ಸ್ವೀಕಾರ, ಭಕ್ತಿ ಪ್ರತಿಕೂಲ ಭಾವ ವರ್ಜನ ಅಂಗೀಕಾರ ಅಂತ ಹೇಳಿ ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ. ಭಕ್ತಿಗೆ ಅನುಕೂಲವಾದನ್ನ ಅಂತ ಕಾರ್ಯವನ್ನ ಸ್ವೀಕಾರ ಮಾಡುವಂಥದ್ದು, ಭಕ್ತಿ ಪ್ರತಿಕೂಲವಾದನ್ನ ಏನ್ ಮಾಡ್ಬೇಕು? ಅಂತಹ ಭಾವವನ್ನೇ ಅಂಗೀಕಾರ ಮಾಡಬಾರದು, ವರ್ಜನ ಮಾಡಬೇಕು ಅಂತ. ಭಕ್ತಿಗೆ ಅನುಕೂಲವಾಗದ ಕಾರ್ಯ ಮಾಡೋ ವಿಚಾರ ಅಲ್ಲ, ಅದರ ಭಾವವನ್ನ ಕೂಡ ತ್ಯಜಿಸಬೇಕು.
ತುಂಬಾ ಇಂಪಾರ್ಟೆಂಟ್. ನಾವು ಅನ್ಕೊಳ್ತೇವೆ ಭಕ್ತಿಗೆ ಅನುಕೂಲ ಇಲ್ಲದನ್ನ ಬಿಡುದು ಅಂತೇಳಿ. ಬಿಡುದಲ್ಲ, ಅದರ ಭಾವವನ್ನು ಕೂಡ ಬಿಡಬೇಕು. ವಿಷಯವನ್ನು ಬಿಡಬೇಕು, ಕಾರ್ಯವನ್ನು ಬಿಡಬೇಕು, ಆದ್ರೆ ಅದರ ಭಾವವನ್ನ ಕಿವುಟಿ ಹಾಕ್ಬೇಕು, ಅದನ್ನ ಕಿವುಚಿ ಬಿಸಾಕ್ಬೇಕು ಆ ಭಾವನೆಯನ್ನ. ಒಂದೇ ಭಾವನೆ ಕೃಷ್ಣನ ಸೇವೆ. ಕೃಷ್ಣನಿಗೆ ಸೇವೆಗೆ ಅನುಕೂಲವಾದಂತ ಭಾವನೆಯನ್ನ ನಾವು ಮಾಡಬೇಕು. ಹಲವು ಅನಗತ್ಯವಾದ ಐಹಿಕ ವಸ್ತುಗಳು ಮನುಷ್ಯನಲ್ಲಿ ಒಡೆತನದ ಭಾವನೆಗಳನ್ನು ಉಂಟು ಮಾಡುತ್ತವೆ. ಅಂದ್ರೆ ಜಾಸ್ತಿ ನಮಗೆ ಶೇಖರಣೆ ಮಾಡುವಂತ ಯೋಚನೆ ಬಂದಷ್ಟು ಏನಾಗ್ತದೆ, ನೋಡಿ, ನನಗೆ ಒಂದು 10 ಮನೆ ಬೆಂಗಳೂರಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಆಗ ನನಗೆ ಅದ್ರ ಜೊತೆ ಎಲ್ಲ ಅಟ್ಯಾಚ್ಮೆಂಟ್ ನ್ಯಾಚುರಲ್ ಇರ್ತದೆ. ನಮ್ಮಲ್ಲಿ ಕೆಲವರಿಗೆ ಇದೆ, ಆದ್ರೆ ನಾವು ಈಗಾದ್ರೂ ಎಚ್ಚೆತ್ತುಕೊಂಡು ಇದೆಲ್ಲ ನಂದಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಇರಬೇಕು. ಯಾಕಂದ್ರೆ ಅತಿಯಾದ ನಮಗೆ ಏನೆಲ್ಲ ಸೌಕರ್ಯಗಳು ಸಿಗ್ತವೆ ಅದರಿಂದ ನಾವು ವೀಕ್ ಆಗ್ತಾ ಹೋಗ್ತೇವೆ. ನಮಗಿರುವಂತ ಈ ಮಿಕ್ಸರ್ ಗ್ರೈಂಡರು, ಮೋಟಾರ್ ಸೈಕಲ್, ಇದರಿಂದೆಲ್ಲ ನಾವು ವೀಕ್ ಆಗ್ತಾ ವೀಕ್ ಆಗಿದ್ದೇವೆ. ನಮ್ಮ ಹಿಂದಿನ ತಲೆಮಾರನ್ನ ಗಮನಿಸಿದ್ರೆ, ಈಗ ತಲೆಮಾರು ಗಮನಿಸಿದ್ರೆ ಶರೀರದಲ್ಲಿ ಈಗ ಚಿಕ್ಕ ಮಕ್ಕಳಿಗೆ ಡಯಾಬಿಟಿಸ್ ಇದೆ, ಚಿಕ್ಕ ಮಕ್ಕಳಿಗೆ ಏನೇನೋ ಪ್ರಾಬ್ಲಮ್ಗಳಿದೆ. ಯಾಕೆ ಹಾಗೆ ಆಗ್ತಿದೆ ಅಂತ ಹೇಳಿದ್ರೆ, ನಾವು ನಮ್ಮ ಜೀವನವನ್ನ ಸಲೀಸು ಮಾಡ್ಲಿಕ್ಕೆ ಹೋಗಿ ನಾವು ಇಂತಹ ತೊಂದರೆಗಳಲ್ಲಿ ಸಿಕ್ಕಾಕೊಂಡಿದ್ದೇವೆ. ಆದ ಕಾರಣ ಈ ವಿಚಾರವನ್ನು ಸ್ವಲ್ಪ ಚಿಂತನೆ ಮಾಡೋದು ತುಂಬಾ ಅಗತ್ಯ. ಪರಿಪೂರ್ಣ ದೃಢ ಸಂಕಲ್ಪ ಮಾಡಿ ಆತನು ಇವುಗಳ ಬಯಕೆಯನ್ನು ದೂರವಿಡಬಹುದು. ನೋಡಿ, ಈಗ ನಾವು ಪೇಸ್ಟಿನ ವಿಷಯ ಮಾತಾಡಿದ್ದೇವೆ. ನಾವು ದೃಢ ಸಂಕಲ್ಪ ಮಾಡಿದರೆ ಅಂತಹ ಪೇಸ್ಟಿನ ಬಯಕೆಯಿಂದ ದೂರ ಇದ್ದು ನಮಗೆ ಗೋಮಾತೆಯ ರಕ್ಷಣೆ ಅಂತಹ ಧೂಪ, ಅಂತಹ ದಂತ ಮಂಜನವನ್ನು ಯಾಕೆ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ? ದೃಢ ಬೇಕು, ಭಕ್ತಿಯಲ್ಲೂ ದೃಢ ಸಂಕಲ್ಪ ಬೇಕು. ಆಮೇಲೆ ನಮ್ಮ ನಿಜ ಜೀವನದಲ್ಲಿ ನಿತ್ಯ ಜೀವನದಲ್ಲಿ, ಅಂದ್ರೆ ನಾವೆಲ್ಲ ಜೀವನ ಮಾಡ್ತಿದ್ದೇವೆ, ಅದರಲ್ಲಿ ಕೂಡ ದೃಢ ಸಂಕಲ್ಪ ಬೇಕು, ಬದಲಾವಣೆ ಬೇಕಿದ್ರೆ. ಈ ಎಲ್ಲ ಪರಿಪೂರ್ಣತೆಗಳನ್ನು ಮುನ್ನೆಚ್ಚರಿಕೆಗಳನ್ನು ಮನುಷ್ಯನು ನೇರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿದ್ದಾಗ ಪರಿಪೂರ್ಣವಾಗಿ ಕಾರ್ಯಗತ ಮಾಡಬಹುದು. ಏಕೆಂದರೆ ನೇರ ಕೃಷ್ಣ ಪ್ರಜ್ಞೆ ಎಂದರೆ ಆತ್ಮತ್ಯಾಗ. ತನ್ನ ಆತ್ಮವನ್ನು ಯಾರಿಗೆ ಕೊಡುದು? ತನ್ನ ಆತ್ಮವನ್ನು ಸಂಪೂರ್ಣವಾಗಿ ಭಗವಂತನಿಗೆ ಕೊಡುದು. ಅದು ಆತ್ಮತ್ಯಾಗ. ಇದರಲ್ಲಿ ಐಹಿಕ ಗಳಿಕೆಯ ಬಯಕೆಯ ಅವಕಾಶವೇ ಇಲ್ಲ. ಭಕ್ತರಿಗೆ ಯಾವ ಐಹಿಕ ಗಳಿಕೆ ಇಲ್ಲ. ನಾವೆಲ್ಲರೂ ಇರುವುದು ಯಾರಿಗೆ? ಭಕ್ತರಿಗೋಸ್ಕರ. ಶ್ರೀ ರೂಪ ಗೋಸ್ವಾಮಿಯವರು ಕೃಷ್ಣ ಪ್ರಜ್ಞೆಯ ಲಕ್ಷಣಗಳನ್ನು ಹೀಗೆ ಹೇಳುತ್ತಾರೆ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹನ್ ಉಪಯುಂಜತಃ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಯತೆ ಪ್ರಾಪಂಚಿಕತಯಾ ಬುದ್ಧ್ಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಇದನ್ನು ಹಿಂದೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಅನಾಸಕ್ತಸ್ಯ ವಿಷಯಾನ್, ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ, ಆದರೆ ಆ ವಿಷಯನ ಬಿಡುವುದಿಲ್ಲ. ಉದಾಹರಣೆ, ನಮಗೆ ಯಾವುದೋ ಒಂದು ವಸ್ತುವಿನ ಮೇಲೆ ಆಸಕ್ತಿ ಇಲ್ಲ, ಆದರೆ ಆ ವಸ್ತುವನ್ನ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ತೇವೆ. ಯಥಾರ್ಹಂ ಉಪಯುಂಜತಃ, ಉಪಯೋಗಿಸ್ತೇವೆ ಕೃಷ್ಣನ ಸೇವೆಯಲ್ಲಿ. ಆ ವಸ್ತುವಿನ ಬಗ್ಗೆ ನಮಗೆ ಎಳ್ಳಷ್ಟು ಆಸೆ ಇರುವುದಿಲ್ಲ. ಭಕ್ತನ ಜೀವನ ಹಾಗಿರ್ಬೇಕು. ಭಕ್ತನ ಜೀವನದಲ್ಲಿ ಪ್ರತಿಯೊಂದು ವಸ್ತುವು ಕೃಷ್ಣನ ಸೇವೆಗೆ, ನನ್ನ ಸೇವೆಗೆ ಅಲ್ಲ, ತನ್ನ ಸೇವೆಗೆ ಅಲ್ಲ. ಅಂದ್ರೆ ತನಗೂ ಅದಕ್ಕೂ ಏನೂ ಬಂಧ ಇರುವುದಿಲ್ಲ. ಕೃಷ್ಣನ ಸಂಬಂಧದಿಂದಾಗಿ ನನಗೂ ಆ ವಸ್ತುವಿಗೂ ಸಂಬಂಧ. ಈಗ ಭೂಮಿಗೂ ನಮಗೂ ಯಾಕೆ ಸಂಬಂಧ? ನಾವು ಇಲ್ಲಿದ್ದೇವೆ, ನಮಗೂ ಅದಕ್ಕೂ ಸಂಬಂಧ ನಿಜವಾಗಿ ಇಲ್ಲ. ಯಾಕೆಂದ್ರೆ ನಾವು ಅಲ್ಲಿ ಯಾವತ್ತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೃಷ್ಣನಿಗೋಸ್ಕರ ಆ ಭೂಮಿಯಲ್ಲಿರುವ ಎಲ್ಲದನ್ನ ಭಗವಂತನ ಸೇವೆಗೋಸ್ಕರ ಉಪಯೋಗಿಸುವುದನ್ನ ಏನ್ ಹೇಳ್ತಾರೆ? ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಇದೇ ವೈರಾಗ್ಯ. ಈ ವೈರಾಗ್ಯವನ್ನ ನಾವು ಬೆಳೆಸಿಕೊಳ್ಬೇಕು. ಪ್ರತಿಯೊಂದನ್ನ ಕೃಷ್ಣನ ಸೇವೆಗೆ ಉಪಯೋಗಿಸ್ಬೇಕು. ಉದಾಹರಣೆ, ನಾವು ಮುಂಚೆ ಡಿಸ್ಕಷನ್ ಮಾಡಿದ್ದೇವೆ. ಯಾವುದೋ ಒಂದು ಹುಡುಗ ಶಾಲೆಗೆ ಹೋಗ್ತಿದ್ದಾನೆ, ಒಳ್ಳೆ ಮಾರ್ಕ್ ಸಿಕ್ಲಿ ಅಂತ ಹೇಳಿ ನಾವು ಆಸೆ ಪಡ್ತಿದ್ದೇವೆ. ಅದು ಏನಾಗ್ಬೇಕು? ಈ ಮಾರ್ಕ್ ತಗೊಂಡು ಒಳ್ಳೇದು ಮಾಡಿ ಭಗವಂತನ ಸೇವೆಯಲ್ಲಿ ಆಗ್ಲಿ ಇವನು ಅಂತ ಹೇಳಿ ಚಿಂತನೆ ಮಾಡ್ಬೇಕು. ಅವನ ಸೇವೆಯೂ ಆಗ್ಲಿ, ಭಗವಂತನ ಸೇವೆಯೂ ಆಗ್ಲಿ. ಭಗವಂತನ ಸೇವೆ ಮಾಡಿದ್ರೆ ಅವನ ಸೇವೆ ನ್ಯಾಚುರಲಿ ಆಗ್ತದೆ. ಯಾವಾಗ ನಾವು ಮರದ ಬುಡಕ್ಕೆ ನೀರು ಹಾಕುವಾಗ ಇಡೀ ಮರವು ಶೋಭಿತಗೊಳ್ತದೋ, ಅದೇ ರೀತಿಯಲ್ಲಿ ಭಗವಂತನ ಸೇವೆ ನಡೆಯುವಾಗ ಪ್ರತಿಯೊಂದು ಜೀವಕ್ಕೂ ಸಂತೋಷ, ಸದ್ಗುಣಗಳು ಬರ್ತವೆ. ಇದರ ವ್ಯತಿರಿಕ್ತವಾಗಿ ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನತಃ, ಅಂದ್ರೆ ಈ ವಸ್ತುಗಳೆಲ್ಲ ಪ್ರಾಪಂಚಿಕ, ಇದೆಲ್ಲ ಕ್ಷಣಿಕ ಅಂತ ಹೇಳಿ ಅದನ್ನು ಯಾರು ಬಿಡ್ತಾರೆ, ಅಂತಹ ಮುಮುಕ್ಷು, ಅಂತಹ ಮೋಕ್ಷಕ್ಕೆ ಹಾತರುವಂತಹ ವ್ಯಕ್ತಿ ಏನಾಗ್ತಾರೆ? ಅಂತಹವರ ವೈರಾಗ್ಯ ಫಲ್ಗು ವೈರಾಗ್ಯ. ಫಲ್ಗು ಅಂತ ಹೇಳಿದ್ರೆ ಮೋಸದ ವೈರಾಗ್ಯ. ಅಂದ್ರೆ ಅಲ್ಲಿ ಒಂದು ಬಿಹಾರದಲ್ಲಿ ಒಂದು ನದಿ ಇದೆ, ಫಲ್ಗು ನದಿ ಅಂತ ಹೇಳಿ. ಅಲ್ಲಿ ಮೇಲೆ
ಹೊಯ್ಗೆ ಕೆಳಗೆ ನೀರಿರ್ತದೆ, ನೋಡ್ಲಿಕ್ಕೆ ನೀರೇ ಇಲ್ಲ, ಆದರೆ ಹೊಳೆಯಲ್ಲಿ ನದಿಯಲ್ಲಿ ಕೆಳಗೆ ನೀರು ನಡೀತಾ ಇರ್ತದೆ. ಅದೇ ರೀತಿಯಲ್ಲಿ ನಮ್ಮ ಹೃದಯ ಕಲ್ಮಶ, ಹೊರಗೆ ಕಾಷಾಯಾಂಬರ, ಒಳಗೆ ಕಲ್ಮಶ ಹೊರಗೆ ಕಾಷಾಯಾಂಬರ, ನೋಡುವವರಿಗೆ ಏನಾಗ್ತದೆ, ಅಯ್ಯೋ ಇವ ಮಹಾ ವ್ಯಕ್ತಿ ಅಂತ ಹೇಳಿ. ನಾವು ಹಾಗೆ ಆಗಬಾರದು. ನಾವು ಹೃದಯ ಶುದ್ಧರಾಗಿ ಮನಸ್ಸನ್ನ ದೃಢ ಮಾಡಿ ನಮ್ಮ ಎಲ್ಲಾ ವಸ್ತುಗಳನ್ನ ಭಗವಂತನ ಸೇವೆಗೆ ತೊಡಗಿಸಿಕೊಳ್ಬೇಕು. ಮನುಷ್ಯನು ಯಾವುದಕ್ಕೂ ಅಂಟಿಕೊಳ್ಳದಿದ್ದಾಗ, ಆದರೆ ಎಲ್ಲವನ್ನು ಕೃಷ್ಣ ಸಂಬಂಧದಲ್ಲಿ ಸ್ವೀಕರಿಸಿದಾಗ ಆತನು ಸರಿಯಾದ ರೀತಿಯಲ್ಲಿ ಗಳಿಕೆಯ ಹಂಬಲವನ್ನು ಮೀರಿದವನಾಗುತ್ತಾನೆ. ಅದರ ಬದಲು ಪ್ರತಿಯೊಂದನ್ನು ಅದಕ್ಕೆ ಕೃಷ್ಣನೊಡಿರುವ ಸಂಬಂಧವನ್ನು ತಿಳಿಯದೆ ತಿರಸ್ಕರಿಸಿದವನು ತ್ಯಾಗದಲ್ಲಿ ಅಷ್ಟು ಪರಿಪೂರ್ಣನಲ್ಲ. ಭಕ್ತರ ಸಾಮೃತ ಸಿಂಧು 2.255 ಮತ್ತು 256ನೇ ಶ್ಲೋಕ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಎನ್ನುವುದು ಚೆನ್ನಾಗಿ ತಿಳಿದಿರುತ್ತದೆ. ಆದ್ದರಿಂದ ಯಾವ ವಸ್ತುವೇ ಆದರೂ ತನಗೆ ಸೇರಿದ್ದು ಎನ್ನುವ ಭಾವನೆಗಳಿಂದ ಮುಕ್ತನಾಗಿರುತ್ತಾನೆ. ಅದಕ್ಕೋಸ್ಕರ ನಾವು ಏನೇ ಕೊಂಡುಕೊಂಡು ಬರಲಿ ಅದನ್ನ ಕೂಡ್ಲೆ ಕೃಷ್ಣನಿಗೆ ಕೊಡುದು. ಹೊಸ ಶರ್ಟ್ ಪರ್ಚೇಸ್ ಮಾಡಿದೆ, ಅದನ್ನು ಕೂಡ್ಲೆ ಕೃಷ್ಣನ ಪಾದಕಮಲ ಅಂದ್ರೆ ಪ್ರಭುಪಾದರ ಹತ್ತಿರ ಇಡಬೇಕು. ಪ್ರಭುಪಾದರ ಹಟ್ಟಿಟ್ಟು, ಪ್ರಭುಪಾದ್ರೆ ನಿಮ್ಮಿಂದಾಗಿ ಇದೆಲ್ಲ ನಮ್ಗೆ ಸಿಗ್ತಾ ಇದೆ, ಭಗವಂತ ನಿಮ್ಮಿಂದೆಲ್ಲ ಸಿಗ್ತಾ ಇದೆ, ನಿಮ್ಮ ಖುಷಿಗೋಸ್ಕರ ಇದನ್ನ ನಾನು ತೊಟ್ಟು ನಿಮ್ಮ ಸೇವೆ ಮಾಡ್ತೇನೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ವಸ್ತುವನ್ನ ನಾವು ಭಗವಂತನ ಸೇವೆಯಲ್ಲಿ ನಿಯೋಜಿಸಬಹುದು. ಪ್ರತಿಯೊಂದು ಯಾವ ವಸ್ತುವನ್ನ ಸೇವೆಯಲ್ಲಿ ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ತ್ಯಜಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಇನ್ನೊಬ್ಬರು ಕೇಳಬಹುದು, ಆದ್ರೆ ನಾನು ನಿತ್ಯವೂ ಡ್ರಿಂಕ್ಸ್ ತಗೊಳ್ತೇನೆ, ಆದ್ರೆ ನಾನು ಒಂದು ಬಾಟಲ್ ತಗೊಂಬಂದು ಪ್ರಭುಪಾದರ ಹತ್ರ ಇಟ್ಟು ನಾನು ಅದನ್ನು ಕುಡಿತೇನೆ ಅಂತ. ಇಲ್ಲ, ಅದು ಭಕ್ತಿ ಅನುಕೂಲ ಅಲ್ಲ, ಅದು ಪ್ರತಿಕೂಲ. ಅದು ಶಾಸ್ತ್ರ ಮುಖೇನ ನಮಗೆ ಅರ್ಥ ಆಗ್ತದೆ ಯಾವುದು ಭಕ್ತಿ ಅನುಕೂಲ, ಯಾವುದು ಭಕ್ತಿ ಪ್ರತಿಕೂಲ. ಆದ ಕಾರಣ ಶಾಸ್ತ್ರವೇ ನಮ್ಮ ನಿಜವಾದ ತಾಯಿ. ಹೀಗಿರುವಾಗ ತನಗೆ ಬೇಕೆಂಬ ಕಾರಣಕ್ಕಾಗಿ ಆತನು ಯಾವುದಕ್ಕೂ ಹಂಬಲಿಸುವುದಿಲ್ಲ. ಕೃಷ್ಣ ಪ್ರಜ್ಞೆಗೆ ಅನುಕೂಲವಾದ ವಸ್ತುಗಳನ್ನು ಹೇಗೆ ಸ್ವೀಕರಿಸಬೇಕು ಮತ್ತು ಕೃಷ್ಣ ಪ್ರಜ್ಞೆಗೆ ಪ್ರತಿಕೂಲವಾದ ವಸ್ತುಗಳನ್ನು ಹೇಗೆ ತಿರಸ್ಕರಿಸಬೇಕು ಎಂದು ಆತನಿಗೆ ತಿಳಿದಿರುತ್ತದೆ. ಆತನು ಐಹಿಕ ವಸ್ತುಗಳಿಂದ ಸದಾ ದೂರವಾಗಿರುತ್ತಾನೆ, ಏಕೆಂದರೆ ಆತನು ಸದಾ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರುತ್ತಾನೆ. ಕೃಷ್ಣ ಪ್ರಜ್ಞೆ ಇಲ್ಲದಿರುವವರೊಂದಿಗೆ ಅವನಿಗೆ ಯಾವುದೇ ಸಂಬಂಧವಿಲ್ಲದಿರುವುದರಿಂದ ಅವನು ಯಾವಾಗಲೂ ಏಕಾಕಿ. ಇನ್ನೊಂದು ಅರ್ಥ ಕೊಡ್ತಿದ್ದಾರೆ ಶ್ರೀಲ ಪ್ರಭುಪಾದರು, ನಾವು ಮಟೀರಿಯಲ್ ವ್ಯಕ್ತಿಗಳ ಜೊತೆ ಸಂಬಂಧ ಇರುವುದಿಲ್ಲ. ಸಂಬಂಧ ಏನು ಅಂತ ಹೇಳಿದ್ರೆ ಕೊಡ್ಲಿಕ್ಕೆ ಮಾತ್ರ, ತಕೊಳ್ಳಿಕ್ಕಿಲ್ಲ. ನಾವು ಕೊಡುವುದೇನು ಕೃಷ್ಣ ಪ್ರಜ್ಞೆ, ತಕೊಳ್ಳುವುದೇನು ಅವರಿಂದ ಕೃಷ್ಣ ಪ್ರಜ್ಞೆಯನ್ನು. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಪರಿಪೂರ್ಣ ಯೋಗಿ. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಪರಿಪೂರ್ಣ ಯೋಗಿ, ಬೇರೆ ಯಾರೂ ಪರಿಪೂರ್ಣ ಯೋಗಿ ಅಲ್ಲ. ಇದನ್ನು ಅಷ್ಟು ಚೆನ್ನಾಗಿ ನಾವು ದೃಢ ಮಾಡಿಕೊಳ್ಬೇಕು. ನಾವು ಎಲ್ಲಿದ್ದೇವೆ, ನಮಗೆ ಹೈಯೆಸ್ಟ್ ಲೆವೆಲ್ ಸಿಕ್ಕಿದೆ, ಹೈಯೆಸ್ಟ್ ಲೆವೆಲ್ ಕೆಳಗೆ ಬೀಳಬಾರದು ಅಂತ ಹೇಳಿದ್ರೆ ಶಾಸ್ತ್ರ ಹೇಳಿದ ರೀತಿಯಲ್ಲಿ, ಆಚಾರ್ಯರು ಹೇಳಿದ ರೀತಿಯಲ್ಲಿ ಸಾಧನೆಯನ್ನು ಮಾಡಬೇಕು ನಾವು ಅಂತ ಹೇಳಿ ಪ್ರಭುಪಾದರ ಆಶಯ. ಶ್ರೀಲ ಪ್ರಭುಪಾದಕಿ ಜಯ. ಏನಾದ್ರೂ ಪ್ರಶ್ನೆ ಇದ್ದರೆ ಚರ್ಚೆ ಮಾಡೋಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಪ್ರಭು, ಸ್ವಾಂಶ ವಿಸ್ತರಣೆ ಆಂಶಿಕ ವಿಸ್ತರಣೆ ಏನ್ ವ್ಯತ್ಯಾಸ ಪ್ರಭು? ಎರಡು ಒಂದೇ ಮಾತು. ಆ ಸ್ವಾಂಶ ಅಂತ ಹೇಳಿದ್ರೆ ನೇರ ವಿಸ್ತರಣೆ, ಅಂಶ ಅಂದ್ರೆ ಅಂಶದಿಂದ ವಿಸ್ತರಣೆ. ಈಗ ಭಗವಂತನಿಂದ ನೇರ ವಿಸ್ತರಣೆ ಆಗ್ತದೆ, ಭಗವಂತನಿಂದ ವಿಸ್ತರಣೆ ಆಗಿ ಆ ವಿಸ್ತರಣೆಯಿಂದ ವಿಸ್ತರಣೆ ಆಗಬಹುದು. ಇದು ದಶಮೂಲ ತತ್ವದಲ್ಲಿ ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ. ಯಾವತ್ತಾದ್ರೆ ಟೈಮ್ ಸಿಗುವಾಗ ಡಿಸ್ಕಷನ್ ಮಾಡೋಣ. ದಶಮೂಲ ತತ್ವದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೆನಪು ಬರ್ತಾ ಇಲ್ಲ, ಅದು ಪ್ರಮೇಯ ತತ್ವ. ಅದರಲ್ಲಿ ಹೇಳ್ತಾರೆ ಯಾವತ್ತು ಫಸ್ಟ್ ತತ್ವ ಯಾವುದು ಅಂತ ಹೇಳಿದ್ರೆ ವೇದಗಳನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಅದ್ರ ನೆನಪು ಬರ್ತಾ ಇಲ್ಲ ನನಗೆ ಶ್ಲೋಕ. ಏನಾದ್ರು ಬೇರೆ ಪ್ರಶ್ನೆ ಇದೆಯಾ? ಗಳಿಕೆ ಎಂಬಲ್ಲಿ ಒಂದು ಸ್ವಲ್ಪ ಗಳಿಸುವಲ್ಲಿ ನಾವು ಅಂದ್ರೆ ಕೃಷ್ಣನಿಗೋಸ್ಕರ ದುಡಿಬೋದಲ್ಲ, ಗಳಿಸಬಹುದಲ್ಲ. ಕೃಷ್ಣನಿಗೋಸ್ಕರ ಗಳಿಸಬಹುದು, ಆದ್ರೆ ಅದ್ರಲ್ಲಿ ಯಾವತ್ತು ರಿಸ್ಕ್ ಇದೆ. ಅದಕ್ಕೊಂದು
ಲಿಮಿಟ್ ಅಂತ ಇದೆ. ನಾವು ಕೃಷ್ಣನಿಗೋಸ್ಕರ ಅಂತ ಹೇಳಿ ಗಳಿಸ್ತಾ 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 ಅದ್ರಲ್ಲಿ ನಮ್ಗೆ ವ್ಯಾಮೋಹ ಬಂದ್ರೆ ಕಷ್ಟ. ಅದ ಕಾರಣ ತುಂಬಾ ರಿಸ್ಕ್. ಅದಕ್ಕೆ ಲಿಮಿಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಬೇರೆ ಏನಾದ್ರು ಇದೆಯಾ ಪ್ರಶ್ನೆ? ಎಂಡ್ ಮಾಡ್ತೀನಿ ಪ್ರಶ್ನೆ ಇಲ್ಲ ರೆಕಾರ್ಡಿಂಗ್.